ನಮಸ್ಕಾರ. ಗುಡಿಯ ನೋಡಿರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಬಂದು ತಲುಪಿರುವಂಥದ್ದು ಧರ್ಮಸ್ಥಳ ಸಮೀಪದ ಶಿಶಿಲ ಕ್ಷೇತ್ರಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದಿರತಕ್ಕಂಥದ್ದು ಅತ್ಯಂತ ಮನೋಹರವಾದ ಕ್ಷೇತ್ರ, ಶಿಶಿಲ ಕ್ಷೇತ್ರ. ಇಲ್ಲಿ ಶಿಶಿಲೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಈ ಶಿಶಿಲೇಶ್ವರದ ವಿಶೇಷ ಮಾಹಿತಿಗಳೇನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳೇನಿವೆ ಅನ್ನೋದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಬನ್ನಿ. ಈ ಶಿಶಿಲ ಕ್ಷೇತ್ರಕ್ಕೆ ನೀವು ಬರೋದಾದರೆ ಧರ್ಮಸ್ಥಳದ ಬಸ್ಸುಗಳನ್ನೇ ಹತ್ತಬೇಕು. ಆ ಬಸ್ಸುಗಳು ಕೊಕ್ಕಡ ಮಾರ್ಗವಾಗಿ ಧರ್ಮಸ್ಥಳವನ್ನು ತಲುಪುತ್ತವೆ. ಕೊಕ್ಕಡದಲ್ಲಿ ನೀವು ಇಳ್ಕೊಂಡ್ರೆ ಅಲ್ಲಿಂದ ಶಿಶಿಲೆಗೆ 18ರಿಂದ 20 ಕಿಲೋಮೀಟರ್ ಪ್ರಯಾಣ. ಇನ್ನು ಧರ್ಮಸ್ಥಳದಿಂದಲೂ ಕೂಡ ಶಿಶಿಲೆಯನ್ನು ನಾವು ತಲುಪಬಹುದು. ಧರ್ಮಸ್ಥಳಕ್ಕೆ ಹೋಗುವ ಬಸ್ಸುಗಳ ವಿವರ ಹೀಗಿದೆ ನೋಡಿ. ಐರಾವತ ಇದು ಹೊರಡೋ ಸಮಯ ರಾತ್ರಿ 9:45 ಹಾಗೂ 10:30. ಇದರ ದರ 583 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡೋ ಸಮಯ ರಾತ್ರಿ 8:30, 9:00, 9:30 ಹಾಗೂ 10:30. ಇದರ ದರ 422 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡೋ ಸಮಯ ರಾತ್ರಿ 7:30, 8:00, 8:30. ಹೀಗೆ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳಿವೆ. ಇದರ ದರ 320 ರೂಪಾಯಿ. ಇನ್ನು ಇಲ್ಲಿಗೆ ಬಂದವರಿಗೆ ಉಳಿದುಕೊಳ್ಳಲಿಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲ. ಹಾಗಾಗಿ ಯಾತ್ರಿಕರು ಧರ್ಮಸ್ಥಳದಲ್ಲಿ ಉಳಿದು ಈ ಕ್ಷೇತ್ರಕ್ಕೆ ಬರಬಹುದು. ನಾನೀಗ ನಿಂತಿರ್ತಕ್ಕಂಥದ್ದು ಕಪಿಲಾ ನದಿಯಲ್ಲಿ. ಈ ಕಪಿಲಾ ನದಿಯ ತಟದಲ್ಲೇ ಶಿಶಿಲೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು. ಆ ಸ್ವಾಮಿಯ ದರ್ಶನ ಮಾಡೋಣ. ಅದಕ್ಕೂ ಮುನ್ನ ಈ ಕಪಿಲೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ. ಈ ಕಪಿಲೆ ವಾಸ್ತವವಾಗಿ ಪರಶಿವನಿಂದಲೇ ಉದ್ಭವಿಸಿದಂಥವಳು. ಒಮ್ಮೆ ಪರಶಿವ ಇಲ್ಲಿ ಸ್ಥಾಪನೆಗೊಂಡ ಮೇಲೆ ಆತ ಸಂಕಲ್ಪ ಮಾಡಿದಂತೆ ಇಲ್ಲಿನ ಜನತೆಗೆ ಉಪಯೋಗವಾಗಲಿಕ್ಕಾಗಿ ಒಂದು ನದಿಯನ್ನು ಸೃಷ್ಟಿಸಬೇಕು ಅಂತ. ಹಾಗಾಗಿ ವೃಷಭ ಮಾಸದ ಸಂಕ್ರಮಣ ಕಾಲದಲ್ಲಿ ಕಪಿಲೆ ಅನ್ನುವಂಥ ಶಿಲೆಯಿಂದ ಆ ನೀರನ್ನು ಸೃಜಿಸಿದ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಪುರಾಣದ ಕಥೆಯಲ್ಲಿ ಕಾಣಬಹುದು. ಅಂದಹಾಗೆ ಇವತ್ತು ಈ ಕಪಿಲಾ ನದಿ ಈ ಶಿಶಿಲೇಶ್ವರನ ಸನಿಹದಲ್ಲಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹರಿತಾ ಇದೆ. ಅತ್ಯಂತ ರಮ್ಯ ಅನಿಸುವಂಥ ಜಾಗದಲ್ಲಿ ಈ ಕಪಿಲೆಯನ್ನು ನೋಡ್ತಾ ಇದ್ದರೆ ಮೈ ಮನಸ್ಸುಗಳು ತುಂಬಿ ಬರುತ್ತೆ, ಆನಂದ ಆಹ್ಲಾದಗಳಾಗುತ್ತೆ. ಇಂಥ ನದಿಯ ದರ್ಶನವನ್ನು ನಾವು ಮತ್ತೊಮ್ಮೆ ಮಾಡಿ ಆ ಭಗವಂತನ ದರ್ಶನಕ್ಕೆ ತೆರಳೋಣ. ಇದನ್ನು ಮತ್ಸ್ಯತೀರ್ಥ ಅಂತ ಕರೀತಾರೆ. ಈ ಮತ್ಸ್ಯತೀರ್ಥ ಅಂದ ಕೂಡಲೇ ಒಂದು ಕಥೆ ನೆನಪಾಗುತ್ತೆ. ಕಳೆದ ಸಂಚಿಕೆಯಲ್ಲಿ ನಾವು ವೈದ್ಯನಾಥೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ್ವಿ. ಆ ಸ್ವಾಮಿಯ ದರ್ಶನ ಮಾಡುವಾಗ ನಾನು ನಿಮಗೆ ಒಂದು ಕಥೆ ಹೇಳಿದ್ದೆ. ಈ ಶಿಶಿಲೇಶ್ವರ ಸ್ವಾಮಿಗೆ ಘಾಸಿಯಾಗಿತ್ತು. ಅದನ್ನು ನಿವಾರಣೆ ಮಾಡಲಿಕ್ಕಾಗಿ ವೈದ್ಯನಾಥೇಶ್ವರ ಔಷಧಿಯನ್ನು ಕೊಟ್ಟು ಕಳಿಸ್ದ. ಆಗ ಒಂದು ಮಾತು ಹೇಳಿದ್ದ ಆತ, ಇಲ್ಲಿರುವಂಥ ಒಂದು ಮೀನನ್ನು, ಬಂಗಾರದ ಬಣ್ಣದ ಮೀನನ್ನು ತೊಗೊಂಡು ಬಾ ಅಂತ. ಆದರೆ ಈತ ಕಳಿಸ್ಲಿಲ್ಲ ಅಂತ ನಾನು ನಿಮಗೆ ಕಥೆಯನ್ನು ಹೇಳಿದ್ದೆ. ಆ ಮತ್ಸ್ಯತೀರ್ಥ ಇದ್ದಂಥ ಜಾಗ ಇದೇ ಜಾಗ. ಇದನ್ನು ಮತ್ಸ್ಯತೀರ್ಥ ಅಂತ ಕರೀತಾರೆ. ಈ ಮತ್ಸ್ಯಕ್ಕೆ ಬಂದಂಥ ಭಕ್ತಾದಿಗಳು ಹೀಗೆ ಮಂಡಕ್ಕಿಯನ್ನು ಎರಚಿ ಅವುಗಳಿಗೆ ಆಹಾರವನ್ನು ಹಾಕ್ತಾರೆ. ಈ ದರ್ಶನ ಮಾಡಿ ನಾವು ಆ ಭಗವಂತನ ದರ್ಶನಕ್ಕೆ ತೆರಳಬೇಕು.
ಈ ದೇವಸ್ಥಾನದ ಕೆಳಭಾಗದಲ್ಲಿ ಮತ್ಸ್ಯಗಳು ಮೀನುಗಳು ಹೇರಳವಾಗಿದ್ದಾವೆ ಮೀನುಗಳು. ಇದಕ್ಕೆ ಮತ್ಸ್ಯೇಶ್ವರದ ಅಂತ ಹೇಳುವಂಥ ಒಂದು ಮಾತೂ ಇದೆ ಇಲ್ಲಿ. ಆ ಮತ್ಸ್ಯೇಶ್ವರಂಗೆ ಇಲ್ಲಿ ಬಂದವರೆಲ್ಲ ಅದಕ್ಕೆ ಆಹಾರವನ್ನು ಹಾಕಿ ಅದಕ್ಕೆ ಸಂತೋಷ ಸಂತೃಪ್ತಿಯನ್ನು ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆ ತುದಿಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕುಮಾರ ಪರ್ವತ ಅಂತ ಕರೀತಾರೆ ಈ ಭಾಗದಲ್ಲಿ. ಅಂದಹಾಗೆ ಈ ಶಿಶಿಲೇಶ್ವರ ವಾಸ್ತವವಾಗಿ ಮೂಲವಾಗಿ ನೆಲೆ ನಿಂತಿದ್ದು ಆ ಜಾಗದಲ್ಲಿ. ಒಂದು ದಿನ ಅರ್ಚಕರು ಇಲ್ಲಿಂದ ಅಲ್ಲಿಗೆ ಅಭಿಷೇಕಕ್ಕೆ ನೀರನ್ನು ಕೊಡದಲ್ಲಿ ಹೊತ್ತೊಯ್ಯಬೇಕಾಗಿತ್ತು. ಆ ಸಂದರ್ಭದಲ್ಲಿ ಪಾಪ ಅವರು ಜಾರಿ ಬಿದ್ದುಬಿಟ್ರಂತೆ. ಆಗ ಆ ಅರ್ಚಕರು ಅಂದ್ಕೊಂಡ್ರಂತೆ, ಈ ಕಪಿಲಾ ನದಿಯ ತಟದಲ್ಲೇ ಆತ ಉದ್ಭವಿಸಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಆರಾಮದಾಯಕವಾಗಿರ್ತಾ ಇತ್ತಲ್ವಾ ಅಂತ ಒಂದು ಸಲ ಮನಸ್ಸಲ್ಲಿ ಸಂಕಲ್ಪಿಸಿದರಂತೆ. ಆ ಅರ್ಚಕರ ತಪಶಕ್ತಿ ಮತ್ತು ಅವರ ಪೂಜೆಯ ಭಕ್ತಿ ಆ ಮಟ್ಟಿಗಿತ್ತು. ಪರಶಿವ ಸಂಪ್ರೀತನಾಗಿಬಿಟ್ಟು ಈ ತಟದಲ್ಲೇ, ಈ ಜಾಗದಲ್ಲೇ ಆತ ಮತ್ತೆ ಉದ್ಭವಿಸಿದ. ಹಾಗಾಗಿ ಇದೊಂದು ಭಕ್ತನಿಗೆ ಬಹಳ ಭಕ್ತಿಯಿಂದ ಯಾರಾದರೂ ಏನಾದರೂ ಕೇಳಿಬಿಟ್ರೆ ಪರಶಿವ ಬಹಳ ಬೇಗ ಒಲಿದು ಬಿಡ್ತಾನೆ. ಆ ಅರ್ಥದಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ. ಅರ್ಚಕರು ಅದೇ ಅರ್ಥದಲ್ಲೇ ಪೂಜೆಯನ್ನು ನೆರವೇರಿಸ್ತಾರೆ. ಅಂತಹ ಪರಶಿವ ಇಲ್ಲಿ ಕಪಿಲಾ ನದಿಯ ತಟದಲ್ಲೇ ನೆಲೆ ನಿಂತಿದ್ದಾನೆ. ಆತನ ದರ್ಶನಕ್ಕೆ ಹೋಗೋಣ. ಅದಕ್ಕೂ ಮುನ್ನ ನಾನು ನಿಮಗೆ ಈ ಕ್ಷೇತ್ರದಲ್ಲಿ ಒಂದು ನಾಗಬನ ಇದೆ, ನಾಗರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥ ಕ್ಷೇತ್ರ. ಅದು ಬಹಳ ಪ್ರಶಾಂತವನ್ನು ತಂದುಕೊಡುತ್ತೆ ಮನಸ್ಸಿಗೆ. ಆ ಜಾಗವನ್ನು ನೋಡಿ ಆನಂತರ ದರ್ಶನಕ್ಕೆ ಹೋಗೋಣ. ಅರ್ಚಕರ ಭಕ್ತಿಗೆ ಮೆಚ್ಚಿ ಪರ್ವತದಲ್ಲಿದ್ದಂತಹ ಶಿವ ಕಪಿಲೆಯ ತಟದಲ್ಲಿ ಬಂದು ನೆಲೆ ನಿಂತ. ಇಲ್ಲಿ ಶಿಲೆಯಲ್ಲಿ ಆವಿರ್ಭವಿಸಿದ ಶಿಲಾಸ್ವರೂಪಿ ಶಿವನನ್ನ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ.